Hello students, welcome to the next session of inflation accounting. In the last session we went through we just looked into the aspects of historical accounting of accounting ಇಂದ ಏನೇನು ಡ್ರಾಬ್ಯಾಕ್ಸ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಅಥವಾ ಕಾನ್ಸೆಪ್ಟ್ಸನ್ನು ನಾವು ಲಾಸ್ಟ್ ಸೆಷನಲ್ಲಿ ಸೆಷನ್ 33 ಅಲ್ಲಿ ತಿಳ್ಕೊಂಡಿದ್ದೀವಿ. ಈ ಸೆಷನಲ್ಲಿ ನೀವು ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಅಂದರೆ ಏನು ಅನ್ನೋದನ್ನು ತಿಳ್ಕೊತೀರಾ. Let us look at the meaning of inflation accounting. Accounting for price level changes or price level accounting antanu idanna karitare. There are two names for this. Okay. It is a technique of preparing financial statement wherein general price level changes are reflected and true and fair view of the business is ascertained. This particular meaning says that in a inflation accounting what happens is we take into account ಏನನ್ನು ನಾವು ಅಕೌಂಟಿಂಗ್ಗೆ ತಗೋತೀವಿ ಅಂತ ಅಂದರೆ ಕರೆಂಟ್ ಪ್ರೈಸ್ ಲೆವೆಲ್ ಚೇಂಜಸ್. ಓಕೆ, ಇವಾಗ ಏನು ಪ್ರೈಸ್ ಚೇಂಜ್ ಆಗುತ್ತೋ ಅಥವಾ ಈ ಪ್ರೆಸೆಂಟ್ ಮಾರ್ಕೆಟಲ್ಲಿ ಅದರ ಬೆಲೆ ಏನಿದೆಯೋ ಅದನ್ನು ನಾವು ಲೆಕ್ಕಕ್ಕೆ ತಗೋತೀವಿ ಅನ್ನೋದು ಈ ಪ್ರೈಸ್ ಲೆವೆಲ್ ಚೇಂಜಸ್ ಅನ್ನೋದು ಈ ಇನ್ಫ್ಲೇಷನ್ ಅಕೌಂಟಿಂಗಿನ ಮೀನಿಂಗ್. ಓಕೆ, ಪ್ರೈಸು ಚೇಂಜ್ ಆಗ್ತಾ ಇದ್ದಾಗೆಲ್ಲನೂ ನಾವು ಅದನ್ನೇ ಲೆಕ್ಕ ಪುಸ್ತಕಗಳಲ್ಲಿ ಅಕೌಂಟಿಂಗ್ ಮಾಡ್ತೀವಿ ಅನ್ನೋದನ್ನು ಈ ಇನ್ಫ್ಲೇಷನ್ ಅಕೌಂಟಿಂಗಿನ ಅರ್ಥ ನಿಮಗೆ ತಿಳಿಸುತ್ತೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್ಸಸ್ ಅಸರ್ಟೈನ್. ಈ ಥರ ಲೆಕ್ಕವನ್ನು ಇಡುವಾಗ ನಮಗೆ ನಮ್ಮ ಬಿಸ್ನೆಸ್ಸಿನ ಸತ್ಯವಾದ ಮತ್ತು ಪ್ರಾಮಾಣಿಕತೆಯನ್ನು ನಾವು ಈ ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ನಾವು ತಿಳ್ಕೋಬಹುದು. ಆ ಕಂಪನಿ ಎಷ್ಟು ಸತ್ಯತೆಯಿಂದ ಎಷ್ಟು ಪ್ರಾಮಾಣಿಕತೆಯಿಂದ ಲೆಕ್ಕ ಪುಸ್ತಕಗಳನ್ನು ಇಡುತ್ತೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಅಕೌಂಟಿಂಗ್ ಇಸ್ ಡನ್ ಫಾರ್ ಇನ್ಕ್ರೀಸಿಂಗ್ ಪ್ರೈಸ್. ಓಕೆ, ಹೆನ್ಸ್ ದ ಟೆಕ್ನಿಕ್ ಇಸ್ ಆಲ್ಸೋ ಕಾಲ್ಡ್ ಇನ್ಫ್ಲೇಷನ್ ಅಕೌಂಟಿಂಗ್. ಇನ್ಫ್ಲೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಓಕೆ, ಹಣದುಬ್ಬಾರಿ. ಸೊ ಯಾವ ಒಂದು ಲೆಕ್ಕ ಪುಸ್ತಕವು ಅಥವಾ ಲೆಕ್ಕಶಾಸ್ತ್ರವು ಈ ಇನ್ಕ್ರೀಸಿಂಗ್ ಪ್ರೈಸನ್ನು ಲೆಕ್ಕಕ್ಕೆ ತಗೊಳ್ಳುತ್ತೋ ಅಂತಹ ಮೆಥಡಾಲಜಿ ಅಥವಾ ಟೆಕ್ನಿಕ್ನ ನಾವು ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಇದರ ಡೆಫಿನೇಷನ್ ಏನು ಹೇಳುತ್ತೆ ಅಂತ ನಾವು ನೋಡ್ಬೋದು. ಇದನ್ನು ಫರ್ಲೆಕ್ಸ್ ಫಿನಾನ್ಸ್ ಡಿಕ್ಷನರಿಯಿಂದ ತಗೊಂಡಿರೋದು. ಡೆಫಿನೇಷನ್ ಅಂತ ಅಂದರೆ ರಿಸರ್ಚ್ ಮಾಡಿ ಇದನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಜೊತೆಗೆ ಇದು ಸರಿ ಇದೆ ಇದನ್ನು ಅಸೆಸ್ ಮಾಡಿ ಸಂಶೋಧನೆಗೆ ಒಳಪಟ್ಟು ಇದನ್ನು ಡೆಫಿನೇಷನ್ ಅಂತ ಮಾಡ್ತಾರೆ. A method of accounting that includes inflation. Inflation accounting, one records price changes that affects the purchasing power of the current asset. Okay, what this definition says that it is a method of accounting. What it does, it takes into account the price level changes. In return, the price level changes affects the purchasing power of current asset. Okay. ಸೊ ಪ್ರೈಸ್ ಲೆವೆಲ್ ನಾವು ಕರೆಕ್ಟ್ ಮಾರ್ಕೆಟ್ ಪ್ರೈಸ್ ಲೆವೆಲ್ ತಗೊಂಡ್ರೆ ನಮ್ಮ ಕರೆಕ್ಟ್ ಪರ್ಚೇಸಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದು ವಿ ಕ್ಯಾನ್ ಗೆಟ್ ಟು ನೋ. ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ಕಂಪನೀಸ್ ಲಾಂಗ್ ಟರ್ಮ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಈ ಇನ್ಫ್ಲೇಷನ್ ಅಕೌಂಟಿಂಗ್ ಹೆಲ್ಪ್ಸ್ ಇನ್ ಅಸೆಸ್ಸಿಂಗ್ ಆ್ಯಂಡ್ ನೋಯಿಂಗ್ ದ ಕಂಪನೀಸ್ ಲಾಂಗ್ ಟರ್ಮ್, ನಾಟ್ 1 year, not 2 year, a longer period of times the company's assets and liability capacity. This can provide a more accurate picture of company's value. ಇದು ಕಂಪನಿಯ ಸತ್ಯತೆ ಅಥವಾ ಪ್ರಾಮಾಣಿಕ ಮೌಲ್ಯವನ್ನು ನಮಗೆ ತಿಳಿಸಿ ಕೊಡುತ್ತದೆ. ಇಟ್ ಈಸ್ ಯೂಸ್ ಟು ಸಪ್ಲಿಮೆಂಟ್ ಅ ಕಂಪನೀಸ್ ಆರ್ಡಿನರಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ, ನಾರ್ಮಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಹಿಸ್ಟಾರಿಕಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಇದು ಸಪೋರ್ಟಿವ್ ಆಗಿ ಈ ಮೆಥಡಾಲಜಿ ನಮಗೆ ಸಹಾಯ ಮಾಡುತ್ತೆ. It is less commonly called general price level accounting. ಇದನ್ನು ತುಂಬ ಕಡಿಮೆ ಈ ಪರ್ಟಿಕ್ಯುಲರ್ ಪದನ ಜನರಲ್ ಪ್ರೈಸ್ ಲೆವೆಲ್ ಅನ್ನೋದು ತುಂಬ ಕಡಿಮೆ ಯೂಸ್ ಮಾಡ್ತಾರೆ. ನಾರ್ಮಲ್ ಆಗಿ ಯೂಸ್ ಮಾಡೋದು ಅಕೌಂಟಿಂಗ್ ಫಾರ್ ಪ್ರೈಸ್ ಲೆವೆಲ್ ಚೇಂಜಸ್ ಅಥವಾ ಪ್ರೈಸ್ ಲೆವೆಲ್ ಅಕೌಂಟಿಂಗ್ ಅಂತ ಇದನ್ನು ಕರೀತಾರೆ. ನೆಕ್ಸ್ಟ್ ನೋಡೋಣ, ಇದನ್ನು ಯಾಕೆ ನಾವು ಬಳಸಬೇಕು. ವೈ ಶುಡ್ ವಿ ನೀಡ್ ದಿಸ್ ಇನ್ಫ್ಲೇಷನ್ ಅಕೌಂಟಿಂಗ್? Historical of accounting and inflation accounting are methods of accounting. In the historical accounting, the financial statement is shown on basis of acquisition price. Okay,
ಸೊ ಹಿಸ್ಟಾರಿಕಲ್ ಅಕೌಂಟಿಂಗಲ್ಲಿ ನಾವು ಕೊಂಡ್ಕೊಳ್ಳುವ ಬೆಲೆಯನ್ನು ತೋರಿಸೋದ್ರಿಂದ ಅದರಿಂದ ನಮಗೆ ಕಂಪನಿಯ ಕ್ಲಿಯರ್ ವ್ಯಾಲ್ಯೂ ಗೊತ್ತಾಗಲ್ಲ. ಆದರೆ ಇನ್ಫ್ಲೇಷನ್ ಅಕೌಂಟಿಂಗಿಂದ ನಮಗೆ ಕಂಪನಿಯ ಪ್ರೆಸೆಂಟ್ ವ್ಯಾಲ್ಯೂ, ಆಮೇಲೆ ಇನ್ಕ್ರೀಸ್ಡ್ ಪ್ರೈಸನ್ನು ನಾವು ವಿ ಟೇಕ್ ಇಟ್ ಇನ್ ಟು ಕನ್ಸಿಡ್ರೇಷನ್. ಸೊ ಇಟ್ ಶೋಸ್ ದ ಇನ್ಕ್ರೀಸ್ಡ್ ಪ್ರೈಸ್ ಲೆವೆಲ್ ವ್ಯಾಲ್ಯೂ. In the times of inflation period, the traditional method would show insufficient to replace the existing asset at the current cost. ಇನ್ಫ್ಲೇಷನ್ ಪೀರಿಯಡ್ ಬಂದಾಗ, ಹಣದುಬ್ಬಾರಿ ವಿಶ್ವದಲ್ಲಿ ಅಥವಾ ದೇಶದಲ್ಲಿ ಇನ್ಫ್ಲೇಷನ್ ಆದಾಗ, ಈಗ ಕೋವಿಡ್ ಸಿಚುವೇಷನಲ್ಲಿ, ಆ ಸನ್ನಿವೇಶದಲ್ಲಿ ಇನ್ಫ್ಲೇಷನ್ ಆಗಿದೆಯಾ ಈಗ ಕೋವಿಡ್ ಸಿಚುವೇಷನಲ್ಲಿ ಅಥವಾ ಡಿಫ್ಲೇಷನ್ ಆಗಿದೆಯಾ? ಎರಡೂ ತರಹದ ಸಿಚುವೇಷನ್ನ ನಾವು ವಿಟ್ನೆಸ್ ಮಾಡ್ತಾ ಇದ್ದೀವಿ. ಸೊ ತುಂಬ ವಿಪರೀತ ಇನ್ಫ್ಲೇಷನ್ ಪೀರಿಯಡ್ ಆದಾಗ ಆ ಟೈಮಲ್ಲಿ ಇನ್ಫ್ಲೇಷನ್ ಅಕೌಂಟಿಂಗ್ ವಿಲ್ ಹೆಲ್ಪ್ ಅಸ್. ಇಟ್ ಹೆಲ್ಪ್ಸ್ ಅಸ್ ಟು ದ ಕೋರ್ ಬಿಕಾಸ್ ಇನ್ಕ್ರೀಸ್ಡ್ ಪ್ರೈಸ್ ಲೆವೆಲಲ್ಲಿ ನಾವು ಎಲ್ಲ ದಾಖಲೆಗಳನ್ನು, ಎಲ್ಲ ಅಕೌಂಟಿಂಗ್ ಐಟಮ್ಸ್ಗಳನ್ನು ರೆಕಾರ್ಡ್ ಮಾಡ್ತೀವಿ. ಇನ್ಫ್ಲೇಷನರಿ ಪೀರಿಯಡಲ್ಲಿ ನಾವೇನಾದರೂ ಕರೆಂಟ್ ಪ್ರೈಸಲ್ಲಿ ಏನಾದರೂ ಲೆಕ್ಕವನ್ನು ಇಟ್ಟಿದ್ರೆ, ಸೊ ನಮ್ಮ ಹತ್ರ ದುಡ್ಡಿರೋದಿಲ್ಲ ಅಸೆಟನ್ನು ರೀಪ್ಲೇಸ್ ಮಾಡೋದಕ್ಕೆ. ಯಾಕೆ ಅಂತ ಅಂದರೆ ಕಡಿಮೆ ಬೆಲೆ ತೋರಿಸುತ್ತೆ. ಓಕೆ, ಪ್ರೈಸ್ ಇನ್ಕ್ರೀಸ್ ಆಗಿದೆ, ಆದರೆ ಹಿಸ್ಟಾರಿಕಲ್ ಅಕೌಂಟಿಂಗಲ್ಲಿ ಕಡಿಮೆ ಅಂತ ನಾವು ರೆಕಾರ್ಡ್ ಮಾಡ್ತೀವಿ. ಅದರಿಂದ ಡಿಪ್ರಿಸಿಯೇಷನ್ ಸಫಿಷಿಯೆಂಟ್ ಆಗಿ ಇರುವುದಿಲ್ಲ ಅನ್ನೋದೇ ಈ ಸೆಕೆಂಡ್ ಪಾಯಿಂಟು. ಅದಕ್ಕೆ ನಮಗೆ ಇನ್ಫ್ಲೇಷನ್ ಅಕೌಂಟಿಂಗ್ ಬೇಕಾಗುತ್ತೆ ಅಂತ. ಐಟಮ್ಸ್ ಸಚ್ ಆಸ್ ಡಿಪ್ರಿಸಿಯೇಷನ್, ಕಾಸ್ಟ್ ಆಫ್ ಗೂಡ್ಸ್ ಆ್ಯಂಡ್ ಇನ್ವೆಂಟ್ರಿ ಆರ್ ಅಂಡರ್ಸ್ಟೇಟೆಡ್. ಓಕೆ, ಕೆಲವೊಂದು ಮುಖ್ಯವಾದ ಐಟಮ್ಸ್ಗಳು, ಡಿಪ್ರಿಸಿಯೇಷನ್ ಇರ್ಬೋದು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಇಟ್ ಈಸ್ ಕಮಿಂಗ್ ಇನ್ ಯೋರ್ ಟ್ರೇಡಿಂಗ್ ಅಕೌಂಟ್. ಪರ್ಚೇಸ್ ಮಾಡಿದಾಗ ನಮಗೆ ಮಾರಾಟ ಮಾಡಬೇಕು ಅಂತ ಅಂದರೆ ಏನೇನು ಪರ್ಚೇಸ್ ಮಾಡಿ ಅದರಿಂದ ನಾವು ಯಾವ ರೀತಿ ನಮ್ಮ ರಾ ಮೆಟೀರಿಯಲ್ಸ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅದಿರಬಹುದು. ಇನ್ವೆಂಟ್ರಿ, ನಮ್ಮ ಸ್ಟಾಕು, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಎಲ್ಲನೂ ಅಂಡರ್ ವ್ಯಾಲ್ಯೂ ಆಗಿರುತ್ತೆ. ಯಾವುದರಲ್ಲಿ? ಇನ್ ಹಿಸ್ಟಾರಿಕಲ್ ಅಕೌಂಟಿಂಗ್. ಸೊ ಅದಕ್ಕೆ ಇನ್ಫ್ಲೇಷನರಿ ಅಕೌಂಟಿಂಗ್ ತಗೊಂಡ್ರೆ ಇದೆಲ್ಲನೂ ಕರೆಕ್ಟ್ ಸಿಮಿಲರ್ ಪ್ರೈಸ್ ನಮಗೆ ಡಿಸ್ಪ್ಲೇ ಆಗುತ್ತೆ ಅಂತ. ನೆಕ್ಸ್ಟು, profit figures and financial positions of the business unit are highly misleading or biased. ಅಂತ ಅಂದರೆ ಹಿಸ್ಟಾರಿಕಲ್ ಅಕೌಂಟಿಂಗಲ್ಲಿ ರೆಕಾರ್ಡ್ ಆಗಿರುವಂತಹ ಪ್ರಾಫಿಟ್ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಪೊಸಿಷನ್ ಅಂದರೆ ಅಸೆಟ್ ಆ್ಯಂಡ್ ಲಯಬಿಲಿಟಿ ಆಫ್ ದ ಬಿಸ್ನೆಸ್ ಇರ್ಬೋದು, ಅದೆಲ್ಲನೂ ನಮಗೆ ತಪ್ಪು ಮಾರ್ಗವನ್ನು ತೋರಿಸುತ್ತೆ. ಯಾಕೆ ಅಂತ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಪ್ರೈಸ್. ಸೊ ಅದೇ ನಾವು ಲೆಕ್ಕ ಪುಸ್ತಕವನ್ನು ಇಫ್ ಯು ಕೀಪ್ ಇಟ್ ಇನ್ ಇನ್ಫ್ಲೇಷನ್ ಅಥವಾ ಇನ್ಕ್ರೀಸಿಂಗ್ ಪ್ರೈಸಲ್ಲಿ ನಾವೇನಾದರೂ ಪುಸ್ತಕವನ್ನು ಇಟ್ಟಾಗ ನಮಗೇನಾಗುತ್ತೆ, ಅದು ಕರೆಕ್ಟ್ ಪಿಕ್ಚರ್ ಆಫ್ ದ ಬಿಸ್ನೆಸ್ಸನ್ನು ತೋರಿಸುತ್ತೆ. ಸೊ ಈ 4 ಮುಖ್ಯವಾದ ಕಾರಣಗಳಿಂದ ವಿ ಶುಡ್ ಹ್ಯಾವ್ ಇನ್ಫ್ಲೇಷನ್ ಅಕೌಂಟಿಂಗ್ ಅನ್ನೋದೇ ಇದರ ಸಾರಾಂಶ. ನೆಕ್ಸ್ಟು, ಇನ್ಫ್ಲೇಷನ್ ಅಕೌಂಟಿಂಗ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು. ಎಕ್ಸಿಬಿಟ್ಸ್ ದ ಟ್ರೂ ಪೊಸಿಷನ್ ಆಫ್ ದ ಬಿಸ್ನೆಸ್. ಓಕೆ, ಇದನ್ನು ನಾನು ನಿಮಗೆ ಫಸ್ಟ್ ಸೆಷನಿಂದನೇ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ ನಾವೆಲ್ಲನೂ ಕೂಡ ವಿ ರೆಕಾರ್ಡ್ ಇನ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್, ಬಿಕಾಸ್ ಆಫ್ ವಿಚ್ ಇಟ್ ಶೋಸ್ ದ ಟ್ರೂ ವ್ಯಾಲ್ಯೂ ಆಫ್ ದ ಬಿಸ್ನೆಸ್. ಅವಾಯ್ಡ್ಸ್ ಪ್ರಾಫಿಟ್ ಓವರ್ ಸ್ಟೇಟ್ಮೆಂಟ್. This branch of accounting keeps a check of financial statements of the company for avoiding any overstatement of profits, and all the income and expenses are mentioned at the current value, which prevents overstatement of the business income. ಏನು ಹೇಳುತ್ತೆ ಅಂತ ಅಂದರೆ ಎಲ್ಲ ಈ ಆದಾಯ ಇರಬಹುದು, ಖರ್ಚಿರಬಹುದು, ನಾವು ಅದನ್ನು ಕರೆಂಟ್ ಪ್ರೈಸಲ್ಲಿ ಇಡೋದ್ರಿಂದ ನಮಗೆ ಆ್ಯಕ್ಚುಯಲ್ ಪ್ರಾಫಿಟ್ ಗೊತ್ತಾಗುತ್ತೆ ಹೊರತು ಓವರ್ ಪ್ರಾಫಿಟ್ ಅಂತ ನಮಗೆ ಈ ಇನ್ಫ್ಲೇಷನ್ ಅಕೌಂಟಿಂಗ್ ಮಾಡಿಕೊಡೋದಿಲ್ಲ. ಅಥವಾ ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಲೆಕ್ಕ ಇಟ್ಟಾಗ ಅದು ನಮಗೆ ಯಾವತ್ತೂ ಕೂಡ ಪ್ರಾಫಿಟ್ಸ್ ಇರಬಹುದು ಅಥವಾ ಇನ್ಕಮ್ ಇರಬಹುದು ಕರೆಕ್ಟ್ ಪ್ರೈಸಲ್ಲಿ ತೋರಿಸಿ ಕೊಡುತ್ತೆ ಅನ್ನೋದು. ನೆಕ್ಸ್ಟ್, ಕ್ಯಾಲ್ಕುಲೇಟ್ಸ್ ರೈಟ್ ಡಿಪ್ರಿಸಿಯೇಷನ್. ಓಕೆ, ಇದನ್ನು ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಕರೆಂಟ್ ಪ್ರೈಸಲ್ಲಿ ಅಸೆಟ್ಟಿನ ವ್ಯಾಲ್ಯೂನ ನಾವು ತಗೊಂಡು ಅದರ ಮೇಲೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಅಸೆಟ್ಟನ್ನು ಲೈಫ್ ಆದ ನಂತರ, ಓಕೆ, ಡಿಪ್ರಿಸಿಯೇಷನ್ ಅಂತ ಅಂದರೆ ಏನು, ಹಣವನ್ನು ತೆಗೆದಿಟ್ಟಿದ್ದೀವಿ, ಯಾಕೆ, ಫಾರ್ ರೀಪ್ಲೇಸ್ಮೆಂಟ್ ಆಫ್ ಅಸೆಟ್. ಓಕೆ, ಸೊ ನಾವು ಏನಾದರೂ ಇನ್ಫ್ಲೇಷನ್ ಪ್ರೈಸಲ್ಲಿ ಡಿಪ್ರಿಸಿಯೇಷನ್ನು ಅಥವಾ ಅಸೆಟ್ಟಿನ ವ್ಯಾಲ್ಯೂನ ಮಾಡಿಕೊಂಡು ಅದರ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆ ಪರ್ಟಿಕ್ಯುಲರ್ ಅಸೆಟ್ಟಿನ ಅವಧಿ ಆದ ನಂತರ ಮತ್ತೆ ಅದನ್ನು ಇನ್ನೊಂದು ಹೊಸ ಅಸೆಟ್ನ ನಾವು ಕೊಂಡ್ಕೋಬಹುದು. ಸೊ
it will charging depreciation facilitates business in easy replacement of asset. ಸೊ ಅಸೆಟನ್ನು ನಾವು ಈಸಿಯಾಗಿ ರೀಪ್ಲೇಸ್ಮೆಂಟ್ ಮಾಡಬಹುದು ಅನ್ನೋದೇ ಈ ಪಾಯಿಂಟಿನ ಅರ್ಥ. ಈಸಿ ಪ್ರಾಫಿಟ್ ಕಂಪ್ಯಾರಿಸನ್. ಓಕೆ, ಸೊ ಇಟ್ ಎನೇಬಲ್ಸ್ ಫರ್ಮ್ ಇನ್ ಈಸಿ ಕಂಪ್ಯಾರಿಸನ್ ಆಫ್ ದ ಇಂಟರ್ ಪೀರಿಯಡ್ಸ್ ಪರ್ಫಾರ್ಮೆನ್ಸ್ ಫಾರ್ ಡಿಟರ್ಮೈನಿಂಗ್ ದ ಪ್ರಾಫಿಟಬಿಲಿಟಿ. ಓಕೆ, ಇಂಟರ್ ಪೀರಿಯಡ್ ಪರ್ಫಾರ್ಮೆನ್ಸ್ ಅಂತ ಅಂದರೆ ಒನ್ಸ್ ಇನ್ 4 months, ಜಾನ್ವರಿ, ಫೆಬ್ರವರಿ, ಮಾರ್ಚ್ ವಿತ್ ಏಪ್ರಿಲ್, ಮೇ, ಜೂನ್ ರೆಕಾರ್ಡ್ಸ್ ಎರಡನ್ನೂ ಇಟ್ಟು ನಾವು ಮ್ಯಾಚ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅಂಥ ಸಿಚುವೇಷನಲ್ಲಿ ಮಂತ್ಲಿ ದೇರ್ ವಿಲ್ ಬಿ ಡೈಲಿ ಪ್ರೈಸಸ್ ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಗೆ ಗೊತ್ತೇ ಇದೆ, ಗೋಲ್ಡ್ ಪ್ರೈಸ್ ಇರಬಹುದು ಅಥವಾ ಶೇರ್ ಮಾರ್ಕೆಟ್ ಶೇರ್ ಪ್ರೈಸ್ ಇರಬಹುದು, ಇಟ್ ಕೀಪ್ಸ್ ಚೇಂಜಿಂಗ್. ಸೊ ಇಂತಹ ನಾವು ಇಂಟರ್ಮೀಡಿಯೇಟ್ ಪೀರಿಯಡ್ ಅಂತ ಅಂದರೆ ಮಂತ್ಲಿ ಇರಬಹುದು, ಕ್ವಾರ್ಟರ್ಲಿ ಇರ್ಬೋದು, ಹಾಫ್ ಇಯರ್ಲಿ ಇರ್ಬೋದು, ಅದನ್ನು ನಾವು ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗನ್ನು ಕೊಡುತ್ತೆ. ಓಕೆ, ಇನ್ಫ್ಲೇಷನ್ ಅಕೌಂಟಿಂಗ್ ಅಡ್ಜಸ್ಟ್ ದ ಎಫೆಕ್ಟ್ ಆಫ್ ಪ್ರೈಸ್ ಚೇಂಜಸ್ ಆನ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ ಲಿಸ್ಟೆಡ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಅವಾಯ್ಡ್ ಡಿಸ್ಟಾರ್ಷನ್ ಆಫ್ ಹಿಸ್ಟಾರಿಕಲ್ ಡೇಟಾ. ಸೊ ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮನ್ನು ನಾವು ಕರೆಂಟ್ ಪ್ರೈಸಲ್ಲಿ ರೆಕಾರ್ಡ್ ಮಾಡೋದ್ರಿಂದ ನಮಗೆ ಕರೆಕ್ಟ್ ಅಡ್ಜಸ್ಟೆಡ್ ಎಫೆಕ್ಟ್ ಅದು ತೋರಿಸುತ್ತೆ. ಇದು ಹಿಸ್ಟಾರಿಕಲ್ ಅಕೌಂಟಿಂಗಲ್ಲಿ ನಮಗೆ ಇಲ್ಲ ಅನ್ನೋದೇ ಇದರ ಸಾರಾಂಶ. ಪ್ರೊವೈಡ್ಸ್ ಕರೆಕ್ಟ್ ಇನ್ಫಾರ್ಮೇಷನ್. ಇನ್ಫ್ಲೇಷನ್ ಅಕೌಂಟಿಂಗ್ ಏನು ಮಾಡುತ್ತೆ? ಇಟ್ ಗಿವ್ಸ್ ಅಸ್ ಕರೆಕ್ಟ್ ಇನ್ಫಾರ್ಮೇಷನ್ ಟು ದ ಶೇರ್ ಹೋಲ್ಡರ್ಸ್ ಆ್ಯಂಡ್ ವರ್ಕರ್ಸ್ ಬೇಸ್ಡ್ ಆನ್ ದ ಪ್ರೈಸ್ ಲೆವೆಲ್ ಚೇಂಜಸ್. ಯಾರೇ ಶೇರ್ ಹೋಲ್ಡರ್ಸ್ ಇರಬಹುದು ಅಥವಾ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇರಬಹುದು, ಅವ್ರ ಅಕೌಂಟಿಂಗ್ ಸ್ಟೇಟ್ಮೆಂಟ್ನ ನೋಡಿದಾಗ ಅವ್ರಿಗೆ ಕರೆಕ್ಟ್ ವ್ಯಾಲ್ಯೂ ಈ ಇನ್ಫ್ಲೇಷನ್ ಅಕೌಂಟಿಂಗ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಮಗೆ ತೋರಿಸಿಕೊಡುತ್ತೆ. ದೇರ್ ಮೇರ್ ಬಿ ಅ ಚಾನ್ಸ್ ಆಫ್ ಹೈಯರ್ ಡಿವಿಡೆಂಡ್ಸ್ ಆ್ಯಂಡ್ ಹೈಯರ್ ವೇಜಸ್ being demanded by these people in the absence of such information. ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ನ ಕರೆಕ್ಟಾಗಿ ಸ್ಟೇಟ್ ಮಾಡೋದ್ರಿಂದ ಆ ಶೇರ್ ಹೋಲ್ಡರ್ಸ್ಗಿರ್ಬೋದು ಅಥವಾ ಕಾರ್ಮಿಕರಿಗಿರ್ಬೋದು, ಇಟ್ ಶೋಸ್ ದ ಕರೆಕ್ಟ್ ವ್ಯಾಲ್ಯೂ ಆಫ್ ವಾಟ್ ದ ಪ್ರೆಸೆಂಟ್ ಪ್ರಾಫಿಟ್ಸ್ ಇರ್ಬೋದು, ಅಸೆಟ್ ಇರ್ಬೋದು, ಲಯಬಿಲಿಟಿ. ಸೊ ಅದರಿಂದ ಅವರು ಈ ಹೈ ವೇಜಸ್, ಜಾಸ್ತಿ ಸಂಬಳ ಕೊಡಿ ಅಂತ ಡಿಮ್ಯಾಂಡ್ ಮಾಡೋದಿರ್ಬೋದು ಅಥವಾ ಜಾಸ್ತಿ ಡಿವಿಡೆಂಡ್ ಕೊಡಿ ಅಂತ ಶೇರ್ ಹೋಲ್ಡರ್ಸ್ ಡಿಮ್ಯಾಂಡ್ ಮಾಡೋದಿರ್ಬೋದು, ಅದು ತಡೆಗಟ್ಟಬಹುದು. ವಿ ಕ್ಯಾನ್ ಸ್ಟಾಪ್ ದಟ್ ಬಿಕಾಸ್ ದೇ ವಿಲ್ ನೋ ದ ಕರೆಕ್ಟ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್. ದಿಸ್ is the next meaning why exactly you have inflation accounting is very important. Okay, so thank you students. So what all we learnt today? We learnt about the meaning, we learnt about the definition, and we also learnt about the need and importance of inflation accounting. Thank you one and all.